ಅಕ್ಷರ ಸತ್ಯ. ನನ್ನವರು ಯಕ್ಷನಿಂದಾಗಿ ಸತ್ತು ಹೋದರು. ಆ ಮಾತನ್ನು ಕೇಳುವಾಗ ನಾನು ಭೂಮಿ ಮೇಲೆ ಇದ್ದೇನೆ, ನನ್ನ ಮೇಲೆ ಭೂಮಿ ಇಟ್ಟು ಒಂದು ಅರ್ಥವಾಗುವುದಿಲ್ಲ. ಹಾಗಾದರೆ ನನ್ನ ತಾಯಿ ದಿಕ್ಕದೇವಿ ಆಡಿದಂಥ ಮಾತಿನವರ ಆಸೆ ಏನು, ಅವರ ಆಸೆ ನೆರವೇರಿಸಿಕೊಡುವುದಕ್ಕೆ ಹೊರಟಂತ ಈ ಮಾನವೀಯ ಕಥೆ ಏನು ಎಂಬುದನ್ನು ಯೋಚನೆ ಮಾಡುವಾಗ, ಸ್ವಾಮಿ, ಹಿರಿಯರು ಭೂಣದೊಳಗೆ ವೀರಾಧಿವೇಶನಾಗಿ ಮೆರೆದಂಥ ನಿಮ್ಮ ಪೌರುಷವು ಇಂದು ಕುಂದಿ ಹೋಯಿತೆ ಕೇವಲ ಯಕ್ಷರಿಂದಾಗಿ. 33 ಕೋಟಿ ದೇವತೆಗಳನ್ನು ಭಂಗಪಡಿಸಿದಂತ ನಿಮ್ಮ ಶೌರ್ಯ ಸಾಮರ್ಥ್ಯ ಕೇವಲ ಒಬ್ಬ ಪಿಂಗಲಾಕ್ಷನಲ್ಲಿ ನಡೆಯದೆ ಹೋಯಿತೆ. ಹಾಗಾದ್ರೆ ಜೀವಮಾನದಲ್ಲಿ ನನ್ನ ಆಸೆಗೆ ಉಳಿದಕ್ಕೆ ಸಾಧ್ಯವಾಯಿತೆ. ಸ್ವಾಮಿ, ನನ್ನ ಮುತ್ತೈದರ ಭಾಗ್ಯವನ್ನು ಕಳೆದುಕೊಳ್ಳುವಂತಹ ಆ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಇನ್ನಾರಲ್ಲಿ ಹೇಳಲಿ, ಇನ್ನು ಮುಂದಕ್ಕೆ ನನ್ನನ್ನು ಕಾಪಾಡುವವರು ಯಾರಿದ್ದಾರೆ, ನಮ್ಮ ಆಸೆ ನಡೆಸಿಕೊಡುವವರಾದರೂ ಯಾರಿದ್ದಾರೆ? ಸ್ವಾಮಿ ಪರಮೇಶ್ವರ, ನಿನ್ನನ್ನು ಇಷ್ಟರ ತನಕ ನೀನು ನಂಬಿ ಬೇಡಿ ಕಾಡಿದಕ್ಕೆ ನೀನು ಕೊಡುವಂತಹ ಪ್ರಸಾದ ಈ ಮಾಲಿನಿಗೆ ಇದುವೆ. ನಾವೇನು ಅನ್ಯಾಯವನ್ನು ಮಾಡಿದ್ದೇವೆ? ಕ್ಷಣಕ್ಕೆ ನಮ್ಮ ಪಾಲಿಗೆ ಸೋಲಲ್ಲದೆ ಜಯ ಎಂಬುದು ಬರುವುದಿಲ್ಲ ಅಂದ್ರೆ ಕಾರಣವೇನು? ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಸರಿ, ಚಿಂತೆ ಮಾಡದೆ ಕೇವಲ ಶೋಕಾಗ್ರಹದಲ್ಲಿ ಹೋದಂತಾದರೆ ನನ್ನ ಆಸೆ ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ಮಾತಿದೆ, ಸತ್ತವರಿಗೋಸ್ಕರವಾಗಿ ಬದುಕಿದವರು ಎಷ್ಟು ಅತ್ರು ದುಃಖಿಸಿದರೂ ಸತ್ತವರು ಬದುಕಿ ಬರುವವರೇ? ಖಂಡಿತವಾಗಿ ಸಾಧ್ಯವಿಲ್ಲ. ಮುಂದಿನ ಯೋಚನೆ ನಾನು ಮಾಡಬೇಕು. ಹಣೆಯ ಕುಂಕುಮವಿಲ್ಲದೆ, ಕರಳ ಮಂಗಲಸೂತ್ರವಿಲ್ಲದೆ ನಾನು ಕೇವಲ ಮೂಳೆಯಲ್ಲಿ ಕುಳಿತುಕೊಂಡಂತಾದರೆ ನನ್ನ ತಾಯಿಯ ಆಸೆಯಾಗಿ ಉಳಿಯುತ್ತದೆ. ಹಾಗಾಗಬಾರದು. ಮುಂದೆ ಹೆಜ್ಜೆ ಇಡಬೇಕು. ನಾನು ಸೇಡಿಗೆ ಸೇರನ್ನು ತಿರಿಸಿಕೊಳ್ಳಬೇಕು. ನನ್ನಿಂದ ಸಾಧ್ಯವೇ? ಖಂಡಿತವಾಗಿ ಸಾಧ್ಯವಿಲ್ಲ. ಆದರೆ 9 ತಿಂಗಳು ಹೊಟ್ಟೆಯಲ್ಲಿಟ್ಟು 9ನೇ ದಿನದ 9 ಗಳಿಗೆಯಲ್ಲಿ ಭೂಮಿ ಹಾಕಿ ತನ್ನ ಎದೆ ರಕ್ತವನ್ನೇ ಹಾಳಿನೋಗಿ ಕೊಟ್ಟಂತ ಕುಡಿದಂತ ನನ್ನ ಮಗ ಮಹಿಷ ಇದ್ದಾನೆ. ಬ್ರಹ್ಮದೇವನ ವರಪ್ರಸಾದವಾಗಿ ಹುಟ್ಟಲ್ಪಟ್ಟವ. ಅವನಲ್ಲದೆ ಬೇರೆ ಯಾರು ಅವನಿಗೆ ಗತಿ ಇಲ್ಲ, ಮತಿ ಇಲ್ಲ. ಅವನಿಂದಾಗಿ ಮಾತ್ರ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ತಡ ಮಾಡುವುದಿಲ್ಲ. ನನ್ನವರ ಸಾವಿಗೆ ಕಾರಣ ನನ್ನ ತಾಯಿ ಆಸೆ ನಡೆಸಿಕೊಡುವುದಕ್ಕೋಸ್ಕರವಾಗಿ ಮಕ್ಕಳೊಂದಿಗೆ ಆಟವಾಡುತ್ತಿರುವಂತಹ ಮಗಳಂತಹ ಮಹಿಷರನ್ನೇ ಕರೆಯುತ್ತೇನೆ. ಮಗಳೇ,